ಆಕಾಶವಾಣಿ ಮೈಸೂರು. ಇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ. KSOU ಮುಕ್ತವಾಣಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ. ಎಲ್ಲರ ಮನೆಗೂ ಎಲ್ಲರ ಮನಗೂ ವಿಶ್ವಜ್ಞಾನವನ್ನು ನೀಡುವ ವಾಣಿ. ಪ್ರಾಯೋಜಕರು ಪ್ರಸಾರಾಂಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು. ಯಾವುದೇ ಪದವಿ ಕಲಿಯಲು ಇರುವುದು ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ. ಕೇಳಿ KSOU ಮುಕ್ತವಾಣಿ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಉರ್ದು ವಿಭಾಗದ ಅಧ್ಯಯನ ಅವಕಾಶಗಳನ್ನು ಕುರಿತು ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾ ಮೊಹಮ್ಮದ್ ನಸ್ರುಲ್ಲಾ ಖಾನ್ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗ. ಕೇಳುಗರಿಗೆಲ್ಲ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ KSOU ಮುಕ್ತವಾಣಿಗೆ ಆತ್ಮೀಯವಾದಂಥ ಸ್ವಾಗತ. ಇವತ್ತು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಉರ್ದು ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಮೊಹಮ್ಮದ್ ನಸ್ರುಲ್ಲಾ ಖಾನ್ ಅವರು ನಮ್ಮೊಟ್ಟಿಗಿದ್ದಾರೆ. ಅವರು ಉರ್ದು ವಿಭಾಗದಲ್ಲಿರುವ ಅಧ್ಯಯನ ಅವಕಾಶಗಳನ್ನು ಮತ್ತು ಇನ್ನಿತರ ಸೌಲಭ್ಯಗಳು ವಿದ್ಯಾರ್ಥಿಗಳಿಗೆ ಹೇಗಿವೆ ಅನ್ನೋದನ್ನ ಅವರನ್ನ ಮಾತನಾಡಿಸಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಥ್ಯಾಂಕ್ ಯು. ಕನ್ನಡ ಭಾಷೆ ತರನೇ ಉರ್ದು ಕೂಡ ನಮ್ಮ ಒಂದು ಸಹೋದರ ಭಾಷೆ. ಈ ಭಾಷೆಯ ಮಹತ್ವ ಏನು ಸರ್? ಸರ್, ಉರ್ದು ಭಾಷೆ ಅದು ಪ್ಯೂರ್ಲಿ ಭಾರತೀಯ ಒಂದು ಭಾಷೆ. ಸುಮಾರು 700-800 ವರ್ಷದ ಭಾರತದಲ್ಲಿ ಇದರ ಇತಿಹಾಸ ಇದೆ. ಏನು ನಮ್ಮ ಭಾರತಕ್ಕೆ ಆ ಸಮಯದಲ್ಲಿ ಬೇರೆ ಬೇರೆ ದೇಶದಿಂದ ಜನ ಬಂದರು. ಪರ್ಷಿಯಾದಿಂದ ಆಗಿರಲಿ, ಟರ್ಕಿದಿಂದ ಆಗಿರಲಿ, ಅಫ್ಘಾನಿಸ್ತಾನ ಆಗಿರಲಿ, ಅರಬಿಂದ ಆಗಿರಲಿ, ಅಲ್ಲಿಂದ ಬರೋ ಜನಗಳು ಅವ್ರವ್ರ ಭಾಷೆ ಇತ್ತು. ಆದರೆ ಈ ಭೂಮಿಯಲ್ಲಿ ಆ ಭಾಷೆಗಳು ಯಾವುದು ಕೂಡ ನಡೆಯೋದಿಲ್ಲ. ಹಾಗಾಗಿ ಆ ಸಂದರ್ಭದಲ್ಲಿ ಅವರಿಗೂ ಕೂಡ ಅನುಕೂಲ ಆಗಬೇಕು ಮತ್ತು ಇಲ್ಲಿನ ಭೂಮಿ, ಇಲ್ಲಿನ ನೆಲ ಜಲಕ್ಕೆ ತಕ್ಕಂತೆ ಒಂದು ಹೊಸ ಭಾಷೆ ಒಂದು ಹುಟ್ಟಿದ್ದು. ಅದೇ ಭಾಷೆ ಉರ್ದು ಭಾಷೆ. ಆ ಕಾಲದಲ್ಲಿ ಅದಕ್ಕೆ ಬೇರೆ ಬೇರೆ ಹೆಸರು ಇತ್ತು. ಒಂದು ಕಾಲದಲ್ಲಿ ಹಿಂದವಿ ಅಂತಾನು ಹೇಳಿದ್ವು, ಖಡಿ ಬೋಲಿ ಅಂತ ಹೇಳಿದ್ವು, ರೇಖ್ತಾ ಅಂತ ಹೇಳಿದ್ವು. ಆದರೆ ಉರ್ದು ಅಂತ ಪದ ಬಂದಿದ್ದು ಅದು ಲಾಸ್ಟಿಗೆ ಅದು. ಹಾಗಾಗಿ ಈ ಭಾಷೆಯಲ್ಲಿ ನಾವು ಈ ಗಂಗಾ ಜಮ್ನಿ ತೆಹಜೀಬ್ ಕಲ್ಚರ್ ನಾವು ನೋಡ್ಬೋದು. ಹಾಗಾಗಿ ಆ ಭಾಷೆ ಸುಮಾರು 800 ವರ್ಷ ಇತಿಹಾಸ ಇರುವ ಅಮೀರ್ ಖುಸ್ರೋರ್ ಅಂತ ಒಂದು ಪೋಯೆಟ್ ಅವ್ರು ಏನು ಬರೆದ್ರು ಆ ಕಾಲದಲ್ಲಿ, ಏನು ಅದು ಹಿಂದಿ, ಹಿಂದವಿ, ಉರ್ದು, ಅದಕ್ಕೆ ಪ್ಯೂರ್ಲಿ ಹಿಂದೂಸ್ತಾನಿ ಅಂತ ಹೇಳ್ತಿದ್ವಿ ಅದಕ್ಕೆ. ಇವತ್ತಿಗೂ ಕೂಡ ನಮ್ಮಲ್ಲಿ ಏನು ಭಾರತದಲ್ಲಿ ಹಿಂದಿ ಭಾಷೆನೇ ಆಗಿರಲಿ, ಉರ್ದು ಭಾಷೆನೇ ಆಗಿರಲಿ, ಈ ಎರಡೂ ಭಾಷೆಯಲ್ಲಿ ಸಾಮಾನ್ಯ ಪದಗಳ ಇರೋದು ನಿಮಗೆ 70% ಸೇಮ್ ಪದಗಳು. ಆದರೆ ಏನಪ್ಪ ಅಂತ ಹೇಳಿದ್ರೆ, ಇದು ದೇವನಾಗರಿ ಸ್ಕ್ರಿಪ್ಟ್ ಏನು ಹಿಂದಿಯಲ್ಲಿ ಬಳಸ್ತಾರೆ, ಅದೇ ತರ ಪರ್ಷಿಯನ್ ಸ್ಕ್ರಿಪ್ಟ್ ಉರ್ದುನಲ್ಲಿ ಬಳಸ್ತಾರೆ ಅಷ್ಟೇ ಹೊತ್ತು ಮತ್ತೆ ಬೇರೆ ಯಾವುದೇ ತರದ್ದು ವ್ಯತ್ಯಾಸ ಇಲ್ಲ ಸರ್ ಇದಕ್ಕೆ. ಸರ್, ಈಗ ಉರ್ದು ಭಾಷಿಕರು ಉರ್ದು ಕಲಿಯೋದಕ್ಕೂ ಅಂದ್ರೆ ಈಗ ಕನ್ನಡ ಮಾತೃಭಾಷೆ ಆಗಿರೋಂಥವ್ರು ಉರ್ದು ಕಲಿಬೇಕು ಅಂತಂದಾಗ ಯಾವ ರೀತಿಯ ಒಂದು ಸಿದ್ಧತೆ ಮಾಡ್ಕೋಬೇಕಾಗುತ್ತೆ ಸರ್? ಖಂಡಿತ. ಈಗ ಉರ್ದು ಭಾಷೆ, ಈಗ ನಾವು ಹೆಂಗೆ ಕನ್ನಡ ಭಾಷೆ ನಾವು ಹೆಂಗೆ ಮಾತಾಡ್ತೀವಿ ಅದೇ ಥರ ಉರ್ದು ಭಾಷೆನೂ ಮಾತಾಡ್ಬೋದು. ಹಾಗೆ ಏನಪ್ಪ ಅಂತ ಹೇಳಿದ್ರೆ, ಇದರಲ್ಲಿ ಏನೇ ಈಗ ಉರ್ದು ಭಾಷೆಯಲ್ಲಿ ನಾವು ಈಗ ಬೇಸಿಕ್ ಏನು, ನಾವು ಯಾರಿಗಾದ್ರೂ ಕನ್ನಡ ಕಲಿಸ್ಬೇಕಂದ್ರೆ ಫಸ್ಟ್ ನಾವು ಈ ಕಳಿಸ್ತೀವಿ ನಾವು. ಅದೇ ಥರ ನಮ್ಮಲ್ಲಿ ಕೂಡ ಉರ್ದುನಲ್ಲಿ ಅಲೀಫ್, ಬೇತೆ ಅಂತ ಏನು ನಮಗೆ ಆಲ್ಫಾಬೆಟ್ಸ್ ಇದಾವೆ. ಈಗ ಇಂಗ್ಲಿಷ್ ಕಲಿಬೇಕಂದ್ರೆ ABCD ಕಲಿತು, ಅದೇ ತರ ನಮ್ಮಲ್ಲಿ ಅಲೀಫ್, ಬೇತೆ ಅಂತ ಈ ಪದಗಳು ಇದಾವೆ. ಈ 37 ಅಕ್ಷರಗಳಿದಾವೆ. ಇದರಿಂದ ನಾವು ಭಾಷೆ ನಾವು ಕಲಿಬಹುದು. ಬೇಸಿಕ್ ಆಗಿ ಅದನ್ನ ಫಸ್ಟ್ ಕಲಿತಿರ್ಬೇಕು, ಅದು ಫಸ್ಟ್ ಕಲಿಬೇಕದು. ಮತ್ತೆ ಏನಪ್ಪಾ ಅಂದ್ರೆ ಈಗ ಸದ್ಯಕ್ಕೆ ಈಗ ಇತ್ತೀಚಿನ ದಿನಗಳಲ್ಲಿ ಜಾಗತಿಕ ಮಟ್ಟದಲ್ಲಿ ಏನಾಗ್ತಾ ಇದೆ ಅಂದ್ರೆ, ಒಂದ್ ಭಾಷೆಗಿಂತ ಬೇರೆ ಭಾಷೆಗೆ ಟ್ರಾನ್ಸ್ಲೇಟ್ ಮಾಡೋದೇ ಆಗಿರ್ಲಿ, ಜನ ಒಂದ್ ಕಡೆಯಿಂದ ಬೇರೆ ಕಡೆ ಹೋಗೋದು ಬರೋದು ಇದು ಸಾಮಾನ್ಯ. ಮೊದಲೇ ಆ ತರ ಕಮ್ಮಿ ಇತ್ತು, ಆದ್ರೆ ಈಗ ಜನ ಅದು ಸಾಮಾನ್ಯ ಆಗ್ಬಿಟ್ಟಿದೆ. ಡಿಜಿಟಲ್ ವರ್ಕ್ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಈಗ ಒಂದು ಭಾಷೆಯಿಂದ ಬೇರೆ ಭಾಷೆಗೆ ಟ್ರಾನ್ಸ್ಲೇಟ್ ಮಾಡೋದು ಈಸಿ ಆಗಿದೆ. ಜನನೂ ಕೂಡ ಜಾಸ್ತಿ ತಿರುಗಾಡ್ತಾ ಇರ್ತಾರೆ, ಅವರ ವಿದ್ಯಾಭ್ಯಾಸಕ್ಕೆ ಆಗಿರಲಿ, ಅವರ ಬೇರೆ ಕಾರ್ಯ ಕೆಲಸಗಳೇ ಆಗಿರಲಿ. ಹಾಗಾಗಿ ಈಗ ಉರ್ದು ಕಲಿಯೋದು ಆ ಥರ ಏನು ಕಷ್ಟ ಇಲ್ಲ. ನೋಡಿ, ಮುಂಚೆ ಏನಾದರೂ ಉರ್ದುನಲ್ಲಿರೋದು ಏನಾದರೂ ಒಂದು ಪದದ ಅರ್ಥ ತಿಳ್ಕೊಬೇಕು ಅಂದ್ರೆ ನಾವು ಯಾರು ನಿಮ್ಮಂತವ್ರನ್ನ ಗೊತ್ತಿರೋರ್ನ ಕೇಳಿ ತಿಳ್ಕೊಬೇಕಾಗ್ತಿತ್ತು. ಈಗ ಹಾಗಿಲ್ಲ, ನಮ್ಮ ಕೈಲಿರೋ ಮೊಬೈಲ್ ನಲ್ಲಿ ಅದು ಟ್ರಾನ್ಸ್ಲೇಟ್ ಹಾಕಿದ್ರೆ ಬಂದ್ಬಿಡ್ತದೆ ಆ ಪದಕ್ಕೆ ಅರ್ಥ ಏನು ಅಂತ ಹೇಳಿದ್ರೆ. ಹೌದೌದೌದು.
ಉರ್ದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಓಪನ್ ಯೂನಿವರ್ಸಿಟಿ ಓಪನ್ ಆದಾಗ್ಲಿಂದನೂ ಉರ್ದು ವಿಭಾಗ ಇದೆ. ಹೌದು. ಈಗ ಎಷ್ಟು ಜನ ವ್ಯಾಸಂಗ ಮಾಡ್ತಿದ್ದಾರೆ? ಸರ್, ಈಗ 1996ರಲ್ಲಿ ನಮ್ಮ KSOU ಸ್ಥಾಪನೆ ಆಯಿತು. ಅಲ್ಲಿಂದನೂ ಕೂಡ ಈ ವಿಭಾಗವು ಕಂಟಿನ್ಯೂ ಇದೆ. ಆವಾಗ ನಮ್ಮಲ್ಲಿ ಈ ಇಬ್ಬರು ಪ್ರಾಧ್ಯಾಪಕರು ಇಲ್ಲಿಂದ ನಿವೃತ್ತಿ ಹೊಂದಿರುತ್ತಾರೆ. ಒಂದು ಪ್ರೊಫೆಸರ್ ಜಹಾರಾ ಬೇಗಂ ಅಂತ ಮತ್ತು ಬಲ್ಕೀಸ್ ಬಾನು ಅಂತ ಇಬ್ರು ರಿಟೈರ್ಡ್ ಆಗಿದ್ದಾರೆ. ಆ ನಂತರ ಈಗ ನಾವು ಇದೀವಿ. ಈಗ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮಲ್ಲಿ ಈಗ 2024-25ರಿಂದ ನಮ್ಮಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗಿದೆ. ಈಗ 2025ರಲ್ಲಿ ಏನು ಜುಲೈ ಸೈಕಲಿಗೆ MA ಫಸ್ಟ್ ಸೆಮಿಗೆ ಏನು ನಮ್ಮ ಅಡ್ಮಿಷನ್ ಆಯಿತು, 100 ಜನ ಅಡ್ಮಿಷನ್ ಆಗಿದೆ. ಹಾಗಾಗಿ ನಮ್ಮಲ್ಲಿ ಈಗ ಅಟ್ ಎ ಟೈಮ್ ನಮಗೆ 4 ಸೆಮ್ಮಲ್ಲಿ 220ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳಿಗೆ MA ಉರ್ದುನಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ. ಮತ್ತೆ UGನಲ್ಲಿ BA ಆಗಿರಲಿ, BCom ಆಗಿರಲಿ, BA ಆಪ್ಷನಲ್ಲೇ ಆಗಿರಲಿ, ಮತ್ತೆ BSc, BBA, BCA ಇವೆಲ್ಲ ಕೋರ್ಸ್ ಏನಿದಾವೆ ಇದರಲ್ಲಿ ಲ್ಯಾಂಗ್ವೇಜ್ ಇದಾವೆ. ಸೆಮೆಸ್ಟ್ರಿ ಸ್ಕೀಮ್ ಅದು. ಈ ಎಲ್ಲ ನಮಗೆ ರೌಂಡ್ ಅಬೌಟ್ ನಾವು ಈಗ UG PG ಸೇರಿದರೆ ಒಂದು 1000 ಸ್ಟೂಡೆಂಟ್ ಉರ್ದು ವಿದ್ಯಾಭ್ಯಾಸ ಮಾಡುತ್ತಿರುವ ಇರಿದ್ದಾರೆ. ನಮ್ಮ ಲ್ಯಾಂಗ್ವೇಜ್ ಆಪ್ಷನಲ್. ಈಗ ಲ್ಯಾಂಗ್ವೇಜ್ ಅಂದರೆ ಈಗ BBA, BCA, BSW, BSc ಇವೆಲ್ಲ ಸೆಮೆಸ್ಟ್ರಿ ಸ್ಕೀಮ್ ಇದೆ. ಅಲ್ಲಿಗೆ ಸೆಮೆಸ್ಟ್ರಿ ಸ್ಕೀಮಲ್ಲಿ 4 ಸೆಮ್ಮಲ್ಲಿ ಉರ್ದು ಭಾಷೆ ಇರುತ್ತೆ. ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಅಲ್ಲಿಂದ 2 ವರ್ಷ. ಅದೇ ಥರ ನಮ್ಮಲ್ಲಿ ಈಗ BA ಮತ್ತು BComನಲ್ಲಿ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಅಲ್ಲಿ ಲ್ಯಾಂಗ್ವೇಜ್ ಇರುತ್ತೆ. ಅದೇ ತರ ಆಪ್ಷನಲ್ ತಗೊಂಡವರು ಅವರಿಗೆ 3 ವರ್ಷನೂ ಆಪ್ಷನಲ್ ಪೇಪರ್ ಇರುತ್ತೆ. ಹಾಗಾಗಿ ಅದು ಸೆಮೆಸ್ಟರ್ ಸ್ಕೀಮಿಗೆ ಬರಲ್ಲ. ಅದು ಸರ್, ಈಗ BAಗೆ ಸೇರ್ಕೋತಾರೆ ಬಂದು. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಇರೋದೇ ಸಾಂಪ್ರದಾಯಿಕ ವಿಶ್ವವಿದ್ಯಾನಿಲಯ ತರ ಅಲ್ಲ. ಕೆಲಸ ಕಾರ್ಯ ಮಾಡಿಕೊಂಡು ಅವರ ಬಿಡುವಿನ ವೇಳೆಯಲ್ಲಿ ಓದಿ ವಿದ್ಯೆಯನ್ನ ಜ್ಞಾನಾರ್ಜನೆ ಮಾಡ್ಕೊಳ್ಬೇಕು ಅಂತ ಇರುವಂತಹ ಒಂದು ಸಂಸ್ಥೆ. ಹೌದು. ಹೀಗಾಗಿ ನಿಮ್ಮ ಉರ್ದು ಭಾಷಿಕರಲ್ಲಿ ಈ ಉರ್ದು ಭಾಷೆಗೆ ಸೇರುವಂತವರು ಯಾವ್ಯಾವ ತರದವರು ಇದಕ್ಕೆ ಅಡ್ಮಿಷನ್ ಆಗಿದ್ದಾರೆ ಸರ್? ಈಗ ಸರ್, ಈಗ ಕನ್ನಡ ಭಾಷೆ ಯಾವ ತರ ನಿಮಗೆ ಒಂದು ಈ ಕರ್ನಾಟಕಕ್ಕೆ ಈಗ ನೀವು ಉತ್ತರ ಕರ್ನಾಟಕ, ಮಧ್ಯ ಕರ್ನಾಟಕ, ಹಳೆ ಮೈಸೂರು ಭಾಗ, ಆಮೇಲೆ ಕರಾವಳಿ ಭಾಗ ಯಾವ ತರ ಇರುತ್ತೆ, ನಮ್ಮಲ್ಲಿ ಉರ್ದುನು ಕೂಡ ಹಾಗೆ ಇರುತ್ತೆ. ಸರ್, ನಮ್ಮಲ್ಲಿ ಏನು ಗೊತ್ತಾ, ಈ ಬೆಂಗಳೂರು, ಮೈಸೂರು, ಈ ಶಿವಮೊಗ್ಗ, ದಾವಣಗೆರೆ, ಇದು ಏನು ಹಳೆ ಮೈಸೂರು ಭಾಗ ಇದೆಯಲ್ಲ, ಇದು ಸಿಮಿಲರ್ ಇದೆ ಭಾಷೆಯಲ್ಲಿ. ಅದೇ ತರ ಕರಾವಳಿಯಲ್ಲಿ ಭಾಷೆ ಅದು ಒಂದು ಸ್ವಲ್ಪ ಡಿಫ್ರೆಂಟ್ ಇದೆ. ಅದೇ ತರ ಬ್ಯಾರೀಸ್. ಆಮೇಲೆ ನೀವು ಈಗ ಬೆಳಗಾಂ ಸೈಡ್ ಹೋಗಿದ್ರೆ ಅಲ್ಲಿ ಒಂಥರ ಡಿಫ್ರೆಂಟ್ ಇದೆ. ಆಮೇಲೆ ನೀವು ಈ ಹೈದರಾಬಾದ್ ಕರ್ನಾಟಕ ಭಾಗ ಇದೆಯಲ್ಲ, ಅದು ಪ್ಯೂರ್ಲಿ ಉರ್ದು ಬೆಲ್ಟ್ ಅದು. ಹಾಗಾಗಿ ಇವತ್ತಿಗೂ ಕೂಡ ಅಲ್ಲಿಂದ ಬರೋ ಜನರು ಸಾಮಾನ್ಯವಾಗಿ ಉರ್ದು ಭಾಷೆ ಮಾತಾಡ್ತಾರೆ. ಅವರು ಮದರ್ ಟಂಗ್ ಆಗಿಲ್ಲಾದ್ರೂ ಕೂಡ ಅವರು ಒಳ್ಳೆ ಉರ್ದು ಭಾಷೆ ಮಾತಾಡ್ತಾರೆ. ಕನ್ನಡದವರು ಕೂಡ ಮಾತಾಡ್ತಾರೆ. ಹಾಗಾಗಿ ನಿಮಗೆ ನಮ್ಮ ಕಾರ ಮೂವಿಯ ಒಂದು ವಿಶಿಷ್ಟ ಏನಪ್ಪಾ ಅಂತ ಹೇಳಿದ್ರೆ, ಈ ಇಡೀ ಕರ್ನಾಟಕಕ್ಕೆ ಒಂದು ಒಗ್ಗೂಡಿಸುವ ಒಂದು ಶಕ್ತಿ ನಮ್ಮ KSOU ಇದೆ. ಹಾಗಾಗಿ KSOU ಒಂದು ದೂರ ಶಿಕ್ಷಣದ ಒಂದು ಏಕೈಕ ಒಂದು ವಿಶ್ವವಿದ್ಯಾನಿಲಯ ಆಗಿದೆ. ಹಾಗಾಗಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮಲ್ಲಿ ಈಗ ಉರ್ದು ಭಾಷೆ ಕಲಿಯುವುದಕ್ಕೆ ನಮ್ಮಲ್ಲಿ ಈಗ ಬರ್ತಾ ಇದ್ದಾರೆ. ಅದು ಒಂದು ಒಳ್ಳೆ ಬೆಳವಣಿಗೆ. ಅದಕ್ಕೋಸ್ಕರ ನಮ್ಮ ವಿಶ್ವವಿದ್ಯಾನಿಲಯದ ಅಧಿಕಾರಿಗಳಿಗೆ ಒಂದು ಧನ್ಯವಾದ ಅಂತ ಖಂಡಿತ ಹೇಳಲೇಬೇಕಾಗತ್ತೆ. ಮತ್ತೆ ನಮ್ಮ ಪ್ರಾಧ್ಯಾಪಕರೇ ಆಗಿರ್ಲಿ, ನಮ್ಮ ಸ್ಟಾಫೇ ಆಗಿರ್ಲಿ, ಖಂಡಿತ ನಾವು ಧನ್ಯವಾದ ಹೇಳ್ಬಹುದು. ಅಂದ್ರೆ ಸರ್, ನೆನಪಿಡಬಹುದಾದಂತ ಈಗ ಯಾವ ಕೆಲಸ ಮಾಡೋರಿಂದ ಹಿಡಿದು ಯಾವ ಉನ್ನತ ಮಟ್ಟದವ್ರಿಗೆ ಕೆಲಸ ಮಾಡ್ತಿರೋರು ಇದಕ್ಕೆ ಸೇರ್ಕೊಂಡಿದ್ದಾರೆ ನೆನ್ಪಿಟ್ಕೊಂಡು ನಿಮ್ಗೆ ಅಡ್ಮಿಷನ್ ಮಾಡ್ಕೊಳ್ಳುವಾಗ ಗೊತ್ತಾಗುತ್ತೆ ಅವ್ರು ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ದಾರೆ. ಸರ್, ನಮ್ಮಲ್ಲಿ ಇಲ್ಲಿಂದ ವಿದ್ಯಾಭ್ಯಾಸ ಮಾಡಿರುವ ವಿದ್ಯಾರ್ಥಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸರ್ಕಾರಿ ಹುದ್ದೆಗಳಲ್ಲಿದ್ದಾರೆ, ಪ್ರೈವೇಟ್ ಹುದ್ದೆಗಳಲ್ಲಿದ್ದಾರೆ. ನಮ್ಮಲ್ಲಿ ಒಂದು ಲಾಸ್ಟ್ ಇಯರ್ ಒಬ್ರು ತಹಸೀಲ್ದಾರ್ ಪೋಸ್ಟಿಗೆ ಒಂದು ಅಪಾಯಿಂಟ್ ಆಯ್ತು, ಅಕ್ರಮ್ ಪಾಷಾ ಅಂತ, ಚಿಟ್ಟಕೊಪ್ಪದಲ್ಲಿ ಅವ್ರಿಗೆ ತಹಸೀಲ್ದಾರ್ ಆಗಿದ್ದಾರೆ. ಅವರು ನಮ್ಮ ವಿದ್ಯಾರ್ಥಿಯವರು. ಇದೇ ತರ ಈ ಬೇರೆ ಬೇರೆ ಇದರಲ್ಲಿ ಮತ್ತೆ ಈಗ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರುವವರು, ಮತ್ತು ಕಾಲೇಜಿನ ಲೆಕ್ಚರರ್ ಆಗಿರುವ, ಈಗೇನು ನಮ್ಮಲ್ಲಿ MA ಉರ್ದು ಮಾಡ್ತಾರೆ ಅದಕ್ಕಿಂತ ಮುಂಚೆ ಅಥವಾ ಆಮೇಲೆ ಅವರು BEd ಮಾಡ್ಕೊಂಡು ಬಹಳಷ್ಟು ಹೈಸ್ಕೂಲ್ ಟೀಚರ್ಸ್ ಆಗಿದ್ದಾರೆ, ಬಹಳಷ್ಟು ಜನ PU ಲೆಕ್ಚರರ್ ಆಗಿದ್ದಾರೆ. ಮತ್ತು ಈ ನ್ಯೂಸ್ ಪೇಪರ್ನಲ್ಲಿ ವರ್ಕ್ ಮಾಡೋರು ಬಹಳಷ್ಟು ಜನ ಇದ್ದಾರೆ. ಹಾಗಾಗಿ ನಾವು ಏನು ಉರ್ದು ಭಾಷೆಯ ಬಗ್ಗೆ ನಾವು ಏನು ಮಾತಾಡ್ತೀವಿ, ನಮ್ಮಲ್ಲಿ ಉರ್ದು ಪತ್ರಿಕೆಗಳು ಬಹಳ ಫೇಮಸ್ ಇದ್ದಾವೆ. ಬೆಂಗಳೂರಿನಿಂದ ಬರುವ ಸಾಲಾರ್ ಪೇಪರ್ ಅಂತ ಇದೆ. ಮೊನ್ನೆ ತಾನೇ 31ನೇ ತಾರೀಕಿಗೆ ಘಟಿಕೋತ್ಸವ ಸಮಾರಂಭ ಮುಗಿಯಿತು. ಆ ಘಟಿಕೋತ್ಸವದಲ್ಲಿ ಒಂದು ವಿದ್ಯಾರ್ಥಿ ನಮ್ಮಿಂದ MA ಡಿಗ್ರಿ ಪಡೆದಿದ್ದಾರೆ. ಅವರು ಒಂದು ಸಂಪಾದಕ ಆಗಿ ಡೈಲಿ ಸಾಲಾರ್ ಅಂತ, ಅದು ಫೇಮಸ್ ಪತ್ರಿಕೆ,
ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದು ಮುಖ್ಯವಾಗಿ ಆ ಸಾಲಾರ್ ಪತ್ರಿಕೆ ಅದರದೇ ಆದ ಒಂದು ಇತಿಹಾಸ ಇದೆ. ಯಾಕಂದ್ರೆ ದೊಡ್ಡ ಪತ್ರಿಕೆ ಅದು. ಈಗ ನಮ್ಮಲ್ಲಿ ಹೆಂಗೆ ಕನ್ನಡ ಪ್ರಭ ಪ್ರಜಾವಾಣಿ ಇದೆಯಲ್ಲ, ಆ ಥರ ಇಡೀ ಕರ್ನಾಟಕನೇ ಅಲ್ಲ, ಸೌತ್ ಇಂಡಿಯಾ ಕವರ್ ಆಗತ್ತದು. ಅಂತ ಪತ್ರಿಕೆಯ ಒಂದು ಇದರಲ್ಲಿ ಅವ್ರು ಕೆಲಸ ಮಾಡ್ತಿದ್ದಾರೆ. ಮೊನ್ನೆ ತಾನೇ ಅವ್ರು ಡಿಗ್ರಿ ಪಡೆದಿದ್ದಾರೆ. ನಮಗೂ ಕೂಡ ಒಂಥರ ಹೆಮ್ಮೆ. ಹಾಗಾಗಿ ಬರೀ ಇಷ್ಟೇ ಅಂತೆ ಅಲ್ಲ, ಈಗ ಇತ್ತೀಚಿನ ದಿನಗಳಲ್ಲಿ ಸ್ಪಷ್ಟವಾಗಿ ಭಾಷೆ ಮಾತಾಡೋರಿಗೆ ಬೆಂಗಳೂರಿನಲ್ಲಿ ಮತ್ತೆ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಒಳ್ಳೆ ಹುದ್ದೆ, ಅದರಲ್ಲೂ ಕಂಪ್ನೀಸ್ ಅಲ್ಲಿ ಒಳ್ಳೆ ಹುದ್ದೆ ಸಿಗ್ತಾ ಇದಾವೆ. ಯಾಕಂತ ಹೇಳಿದ್ರೆ ಈಗ ಸಾಮಾನ್ಯವಾಗಿ ಏನಾಗತ್ತೆ ಅಂತ ಹೇಳಿದ್ರೆ, ಈ ಬಿಸ್ನೆಸ್ ಫೀಲ್ಡಿಗೆ ಮತ್ತೆ ಈ ಕಂಪ್ನೀಸ್ಗಳಿಗೆ ಲ್ಯಾಂಗ್ವೇಜ್ ಬಹಳ ಮುಖ್ಯ. ಲ್ಯಾಂಗ್ವೇಜ್ ಅವನಿಗೆ ಸ್ಪಷ್ಟವಾಗಿ ಮಾತಾಡಕ್ ಬಂದ್ರೆ ಅವ್ರಿಗೆ ಒಳ್ಳೊಳ್ಳೆ ಹುದ್ದೆ ಹಾಗಾಗಿ ಈಗ ಉರ್ದು ಬರೀ ಈಗ ಒಂಥರ ಈಗ ಏನಾದ್ರು ಕಂಪ್ನೀಸ್ ಅಲ್ಲೂ ಕೂಡ ಈಗ ಸಾಕಷ್ಟು ಅವರಿಗೆ ಫಸ್ಟ್ ನಿಮಗೆ ಲ್ಯಾಂಗ್ವೇಜ್ ಬರುತ್ತೋ. ಈಗ ಉರ್ದು ಹಿಂದಿ ಅಂದ್ರೆ ಒಂದೇ ತರ ಅದು. ಹಾಗಾಗಿ ಅದು ಈಗ ನಾವು ಫಸ್ಟಿಗೆ ನಾವು ಜಾಬಿಗೆ ನೀವು ಹೋಗ್ಬೇಕಂದ್ರೆ ಇಂಗ್ಲಿಷ್ ನಿಮಗೆ ಕರೆಕ್ಟ್ ಆಗಿ ಬರುತ್ತೋ ಅಂತ ಫಸ್ಟ್ ಕೇಳ್ತಾರೆ. ಹಾಗಾಗಿ ನಮಗೆ ಉರ್ದು ಹಿಂದಿ ಬಂದ್ರೆ ಅದು ಸಾಮಾನ್ಯವಾಗಿ ಮ್ಯಾನೇಜ್ ಮಾಡ್ಕೊಳ್ತಾರೆ ಅವರು. ಹಾಗಾಗಿ ಅದರಿಂದ ಲಾಭ ಆಗ್ತಾ ಇದಾವೆ. ಸರ್ಕಾರಿ ಹುದ್ದೆನೇ ಅಂತ ಅಲ್ಲ, ಪ್ರೈವೇಟ್ ಹುದ್ದೆಗಳು. ಮತ್ತೊಂದು ನೋಡಿ ಸರ್, ಈಗ ಡಿಗ್ರಿ ಕಾಲೇಜ್ಗಳಲ್ಲಿ ಏನು ಅತಿಥಿ ಉಪನ್ಯಾಸಕರಾಗಿ ಬಹಳಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ. ಅದರಲ್ಲಿ ನಮ್ಮ ವಿಭಾಗದಿಂದ ಅವ್ರು ಪಾಸ್ ಆದವರು ಎಮ್ಮೆ ಆಗಿದ ತಕ್ಷಣ ಅವ್ರಿಗೆ ಏನು ಇಲ್ಲ ಅಂತ ಹೇಳಿದ್ರೆ ಒಂದು ಡಿಗ್ರಿ ಕಾಲೇಜಿಗೆ ಅಪ್ಲೈ ಮಾಡಿದ್ರೆ ಅವ್ರಿಗೆ ಒಂದು ಗೆಸ್ಟ್ ಫ್ಯಾಕಲ್ಟಿ ಆಗಿ ವರ್ಕ್ ಮಾಡ್ತಾ ಇದ್ರೆ, ಅದು ಬರೀ ಇಲ್ಲೇ ಅಂತಲ್ಲ, ಇಡೀ ಕರ್ನಾಟಕದಲ್ಲೂ ಮಾಡ್ತಾ ಇದ್ರು. ಅದು ಸರ್, ಈಗ ಬೇಸಿಕ್ ಆಗಿ ಪ್ರವೇಶ ಪಡ್ಕೋಬೇಕು ಅಂತಂದ್ರೆ ಉರ್ದು ವಿಭಾಗಕ್ಕೆ ಯಾರನ್ನ ಅವರು ಕಾಂಟ್ಯಾಕ್ಟ್ ಮಾಡಬೇಕು? ಹೇಗೆ ಇದ್ರ ಪ್ರವೇಶ ಪ್ರಕ್ರಿಯೆಯಲ್ಲಿ ಹೇಗಿರುತ್ತೆ ಸರ್? ಸರ್, ನಮ್ಮ ಪ್ರವೇಶ ಪ್ರಕ್ರಿಯೆ ಯಾವ ಥರ ಅಂತ ಹೇಳಿದ್ರೆ, ಈ ಸಾಮಾನ್ಯವಾಗಿ ಎಲ್ಲ ವಿಭಾಗದ್ದು ಯಾವ ಥರ ಇದೆ ಅದೇ ಥರ ನಮ್ಮಲ್ಲೂ ಇದೆ. ಏನು ಬೇಸಿಕ್ ಆಗಿ ಒಂದು PUC ಅಲ್ಲಿ ಅವರು ಏನು ಒಂದು ಉರ್ದು ಭಾಷೆ ಓದಿದ್ರೆ ಅವ್ರಿಗೆ ಒಂದು BA, BSc, BCom ಅವ್ರಿಗೆ ಸಂಬಂಧಪಟ್ಟಂಗೆ ಅದು ಅಡ್ಮಿಷನ್ ಆಗಿಬಿಡುತ್ತೆ. ಅದರಂತೆ ನಮ್ಮ MAದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಡಿಗ್ರಿ ಕಂಪಲ್ಸರಿ. ಡಿಗ್ರಿ ಆಗಿದ ಮೇಲೆ ಡಿಗ್ರಿಯಲ್ಲಿ ಒಂದು ಭಾಷೆ ಲ್ಯಾಂಗ್ವೇಜೇ ಆಗಿರಲಿ, ಆಪ್ಷನಲ್ಲೇ ಆಗಿರಲಿ, ಈಗ ಅವ್ರಿಗೆ ಆಸಕ್ತಿ ಇದೆ, ಇವರು ಡಿಗ್ರಿ ಆಗಿದೆ ಆದರೂ ಕೂಡ ಅವರು ಅಡ್ಮಿಷನ್ ಪಡ್ಕೋಬಹುದು. ಆಮೇಲೆ ಅವರು MPP ಪೇಪರ್ ಅಂತ ಬರುತ್ತೆ, ಆ ಪೇಪರ್ ಒಂದು ಪಡ್ತಾರೆ, ಅವರು MA ಅಡ್ಮಿಷನ್ ಆಗತ್ತೆ ಅವರಿಗೆ. ನಮ್ಮಲ್ಲೀಗ ಮದ್ರಸಾ ಬೋರ್ಡ್ ಅಂತ ಇರುತ್ತೆ. UGC ಕನ್ಸಿಡರ್ ಮಾಡಿರುವ ಮದ್ರಸಾ ಬೋರ್ಡ್ಗಳು ಅದು ವೆಬ್ಸೈಟಲ್ಲಿ ಸಿಗ್ಬಿಡತ್ತದು. ಅದರಿಂದ ಯಾವ ಡಿಗ್ರಿ ಅದೀಬ್ ಕಾಮಿಲ್, ಅದೀಬ್ ಮಾಹೆರ್, ಅದೀಬ್ ಫಾಜಿಲ್ ಅಂತ ಡಿಗ್ರಿಗಳು ಬರ್ತವೆ. ಆದರೆ ಬರೀ ಮದ್ರಸಾ ಅಂದರೆ ಸಾಮಾನ್ಯ ಮದ್ರಸಾ ಅಲ್ಲ, ಆ ಮದ್ರಸಾಗಳು UGC ನಿಯಮ ಪ್ರಕಾರ ಇರಬೇಕು, ನಾಮಿನೇಟ್ ಆಗಿರಬೇಕು. ಅಂತ ಮದ್ರಸದಿಂದನೂ ಅವರು ಏನೋ ಒಂದು ಡಿಗ್ರಿ ಮಾಡಿದ್ರೆ ಆವಾಗಲೂ ಕೂಡ ನಾವು MA ಉರ್ದುನಲ್ಲಿ ಅವರಿಗೆ ನೇರ ಅಡ್ಮಿಷನ್ ಕೊಡ್ತೀವಿ. ಈಕ್ವಲೆಂಟ್ ಟು PUC, ಈಕ್ವಲೆಂಟ್ ಟು ಡಿಗ್ರಿ ಅಂತಾನು ಕನ್ಸಿಡರ್ ಆಗುತ್ತೆ. ಅವಾಗ ನಮ್ಮಲ್ಲಿ ಅಡ್ಮಿಷನ್ ಆಗಾಗೆ ಇವೆಲ್ಲ ವಿಷಯಗಳು KSOU.ac.in ವೆಬ್ಸೈಟ್ ಇದೆ. ಆ ವೆಬ್ಸೈಟಲ್ಲಿ ಉರ್ದು ವಿಭಾಗದಲ್ಲಿ ಹೋಗಿದ್ರೆ ಅಲ್ಲಿ ಏನು ಕಂಡೀಷನ್ಸ್ ಇದಾವೆ ಎಲ್ಲ ಕಂಡೀಷನ್ಸ್ ಸಿಗ್ಬಿಡ್ತವೆ. ಮತ್ತೆ ಅದೇ ಥರ ನಮ್ಮ ಕಾರಾ ಮೂವಿಯ ಇಡೀ ಕರ್ನಾಟಕದಲ್ಲಿ ನಮ್ಮ ಸೆಂಟರ್ಸ್ ಏನಿದಾವೆ ಆ ರೀಜನಲ್ ಸೆಂಟ್ರಿಗೆ ಹೋಗಿ ಡೀಟೇಲ್ಸು ಅಲ್ಲೂ ಸಿಗ್ಬಿಡತ್ತೆ, ವೆಬ್ಸೈಟಲ್ಲೂ ಸಿಗ್ಬಿಡತ್ತೆ. ಈಗ ಮೊಬೈಲಲ್ಲಿ ಎಲ್ಲ ಇನ್ಸ್ಟ್ರಕ್ಷನ್ ಬರ್ತಾ ಇದ್ದಾವೆ. ಅದು ನಾವು ತಗೊಂಡು ನಾವು ಅಡ್ಮಿಷನ್ ಆಗಿಬಿಟ್ರೆ ಅಲ್ಲಿಗೆ ನಿಮ್ಮ ಅಡ್ಮಿಷನ್ ಪ್ರಕ್ರಿಯೆ ಅದು ಮುಗ್ದು ಹೋಗುತ್ತೆ. ಒನ್ಸ್ ಅಡ್ಮಿಷನ್ ಆಗ್ತಾರೆ ಆದ್ಮೇಲೆ ಅವರಿಗೆ ಸಿದ್ಧಪಾಠಗಳನ್ನ ಕೊಡ್ತೀರಿ? ಹೌದು ಸರ್. ಸಿದ್ಧಪಾಠಗಳನ್ನ ಸಾಫ್ಟ್ವೇರ್ ಕಾಪಿನೂ ಸಿಗುತ್ತೆ, ಹಾರ್ಡ್ವೇರ್ ಕಾಪಿನೂ ಕೊಡ್ತೀರಿ? ಸಿಗುತ್ತೆ. ವಿದ್ಯಾರ್ಥಿಗಳು ಈ ಕಾರ್ಯಕ್ರಮವನ್ನು ಕೇಳದಂತವರು, ಆಸಕ್ತಿ ಇರುವಂತವರು, ಇಷ್ಟು ಒಳ್ಳೆ ವಿಭಾಗ ಇದೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ, ಅವರು ಇದರ ಸದುಪಯೋಗನ ಪಡೆದುಕೊಳ್ತಾರೆ ಅಂತ ನಾವು ಕೂಡ ಭಾವಿಸೋಣ. ಸರ್, ಇಷ್ಟೊತ್ತು ಉರ್ದು ವಿಭಾಗದ ಬಗ್ಗೆ, ಅಲ್ಲಿರುವ ಸೌಲಭ್ಯಗಳ ಬಗ್ಗೆ, ಹೇಗೆ ಪ್ರವೇಶ ಪಡ್ಕೋಬೇಕು, ಅಲ್ಲಿರುವ ಅವಕಾಶಗಳನ್ನ ಬಳಸ್ಕೋಬೇಕು, ಅಧ್ಯಯನ ಅವಕಾಶಗಳಲ್ಲಿ ಹೇಗಿದೆ ಅನ್ನೋದ್ರ ಮಾಹಿತಿಯನ್ನ ಸಾಕಷ್ಟು ಮಾಡಿಕೊಟ್ರಿ. ಹಾಗಾಗಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕೆ ನಿಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಉರ್ದು ವಿಭಾಗದ ಅಧ್ಯಯನ ಅವಕಾಶಗಳನ್ನು ಕುರಿತು ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾ ಮೊಹಮ್ಮದ್ ನಸ್ರುಲ್ಲಾ ಖಾನ್ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗ ಕೇಳಿದಿರಿ. ಸಂದರ್ಶಕರು ಎಸ್ ಲಕ್ಷ್ಮೀನಾರಾಯಣ. ಈ ಕಾರ್ಯಕ್ರಮದ ಮುಂದುವರೆದ ಭಾಗ ಇಂದು ಸಂಜೆ 5:40 KSOU ಮುಕ್ತವಾಣಿ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಕೇಳಿದಿರಿ. ಕಲಿಯಲು ಇಲ್ಲ ವಯಸ್ಸಿನ ಮಿತಿಯು, ಜೀವನಕ್ಕಿಲ್ಲ ಯಾವುದೇ ತಡೆಯು. ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಪ್ರಸಾರಾಂಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ, ಮೈಸೂರು. ಪುಸ್ತಕ ಪಾಠ, ಅಧ್ಯಾಪಕರ ಪ್ರವಚನ, ಮಾಹಿತಿ ಅಂಗೈಲೇ ಇರುವುದು. ಶೀರ್ಷಿಕೆ ಗೀತೆ ರಚನೆ ಡಾ ಆರ್ ಸಂತೋಷ್ ನಾಯಕ್. ರಾಗ ಸಂಯೋಜನೆ ಹಾಗೂ ಗಾಯನ ಜಿ ಪುಷ್ಪಲತಾ. ಸಂಕಲನ ಎಸ್ ಲಕ್ಷ್ಮೀನಾರಾಯಣ. ನಿರ್ಮಾಣ
ಎನ್ ಕೇಶವಮೂರ್ತಿ. ಕಲಿಯಲು ತಿಳಿಯಲು ಜಗವನು ತಿರುಗಲು ಮುಕ್ತ ವಿಶ್ವವಿದ್ಯಾಲಯವು ನಿಮ್ಮೊಂದಿಗೆ ಇರುವುದು. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.